ಎಲ್ಲರಿಗೂ ನಮಸ್ಕಾರ. ನಾನು ರಾಮರಾಜನ್, SP ಬೆಳಗಾವಿ. ಇತ್ತೀಚಿನ ದಿವಸಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಣ್ಣ ಮಕ್ಕಳನ್ನು ವಾಟ್ಸಪ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಇದು ಮೂಲಕ ಪರಿಚಯ ಮಾಡಿಕೊಂಡು ಹುಡುಗರು ಪ್ರೀತಿಸ್ತೇನೆಂದರೆ ನಂಬಿಸಿ ಕರ್ಕೊಂಡು ಹೋಗಿ 18 ವಯಸ್ಸಿಗೆ ಕೆಳಗಡೆ ಇರುವ ಮಕ್ಕಳನ್ನು ಗರ್ಭಿಣಿ ಹಾಕೋದು ಕಂಡು ಬಂದಿರ್ತದೆ. ಈ 18 ವಯಸ್ಸು ಕೆಳಗೆ ಇರುವ ಸಣ್ಣ ಮಕ್ಕಳು, ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ಈ ವಯಸ್ಸಲ್ಲಿ ಅವ್ರಿಗೆ ಏನು ಗೊತ್ತಾಗೋದಿಲ್ಲ. ಅವರು ಪ್ರೀತಿ ಅಂದರೆ ಹೆಸರಲ್ಲಿ ಅವ್ರಿಗೆ ಏನು ಗೊತ್ತಿಲ್ಲದೆ ಒಂದು ಸಣ್ಣ ಮಕ್ಕಳ ಮೇಲ್ಗಡೆ ಇಂತಾಗ ಒಂದು ಲೈಂಗಿಕ ದೌರ್ಜನ್ಯ ಮತ್ತು ದೈಹಿಕ ಸಂಪರ್ಕನ ಇಟ್ಕೊಂಡು ಬಿಡುತ್ತಾರೆ. ಇದು ಒಂದು ದೊಡ್ಡ ಅಪರಾಧ. ಇದು ಕೊಲೆಗಿಂತ ಜಾಸ್ತಿ ದೊಡ್ಡ ಅಪರಾಧವಾಗಿರ್ತದೆ. ಇನ್ನೊಂದು ಇದರಲ್ಲಿ ಸಮಸ್ಯೆ ಏನಂದ್ರೆ, ಇಂಥ ಒಂದು ಸಣ್ಣ ವಯಸ್ಸಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಒಂದು ಗರ್ಭಿಣಿ ಆಗುವ ಸಂದರ್ಭದಲ್ಲಿ ಲೈಫ್ ಪೂರ್ತಿ ಹಾಳಾಗಿ ಬಿಡ್ತದೆ. ಅವರ ಮುಂದಿನ ದಿವಸಗಳಲ್ಲಿ ಯಾವುದೇ ಕಾಲೇಜುಗಳಿಗೆ ಓದಕ್ಕಾಗಲ್ಲ. ಸಣ್ಣ ವಯಸ್ಸಲ್ಲಿ ಮಕ್ಕಳಾಗುವ ಸಂದರ್ಭದಲ್ಲಿ ಮೆಡಿಕಲ್ ಇಶ್ಯೂಸ್ ಆಗುತ್ತದೆ. ಸೊ ಇದನ್ನು ತಡೆಗಟ್ಟುವುದಕ್ಕೆ ಪೊಲೀಸ್ ಇಲಾಖೆಯಿಂದ ನಾವು ಈಗ ಕರ್ನಾಟಕ ಸ್ಟೇಟ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಾವೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ನೀವು ಅನಾಮಧೇಯವಾಗಿ ದೂರನ್ನು ನೀಡಬಹುದು. ವಿಶೇಷ ಇದರಲ್ಲಿ ಅನಾಮಧೇಯ ದೂರ, ನಿಮ್ಮ ಹೆಸರನೋ ನಿಮ್ಮ ಹುಡುಗಿಯರ ಹೆಸರನೋ ಏನೂ ನೀವು ಕೊಡೋದು ಬೇಕಾಗಲ್ಲ. ನಿಮ್ಮ ಕಡೆ ನಾವು ವಿಚಾರಣೆಗೆ ಮಾಡಕ್ಕೆ ಬರೋದಿಲ್ಲ. ಅದರಿಂದ ಹಳ್ಳಿಯಲ್ಲಿ ಇರುವವರಿಗೆ ನಮ್ಮ ಮನೆಗೆ ಬಂದು ಪೊಲೀಸರು ವಿಚಾರಣೆ ಮಾಡ್ತಾರೆ, ನಮಗೆ ಏನೋ ಎಲ್ಲರಿಗೂ ಗೊತ್ತಾಗಿ ಬಿಡ್ತದ, ಇಂಥ ಭಯ ಯಾವುದೇ ಬೇಕಾಗಲ್ಲ. ನೀವು ಏನು ಮಾಡಬೇಕು, ಕರ್ನಾಟಕ ಸ್ಟೇಟ್ ಪೊಲೀಸ್ ಮೊಬೈಲ್ ಅಪ್ಲಿಕೇಶನ್ KSP ಮೊಬೈಲ್ ಅಪ್ಲಿಕೇಶನ್ ಅಂದರೆ ಗೂಗಲ್ ಪ್ಲೇಸ್ಟೋರಲ್ಲಿ ಇರ್ತದೆ. ಅದನ್ನು ಡೌನ್ಲೋಡ್ ಮಾಡಬೇಕು, ರಿಜಿಸ್ಟರ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ ಮಾಡಿಕೊಂಡು ಯಾವ ಊರಲ್ಲಿ ನೀವು ಇದ್ದೀರಿ, ನಿಮ್ಮ ವಿಳಾಸ, ಘಟನೆ ವಿಳಾಸ, ನಿಮ್ಮ ವಿಳಾಸ ಇಲ್ಲ ಘಟನೆ ವಿಳಾಸ, ನೀವು ಯಾವ ಊರಿನವರು ಮತ್ತು ಘಟನೆ ಯಾವ ಥರ ಆಗ್ತಾ ಇದೆ. ಉದಾಹರಣೆಗೆ ಯಾವುದೇ ನಿಮ್ಮ ಹುಡುಗಿ ಒಂದು ಸ್ಕೂಲ್ಗೆ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಒಂದು 3 ಹುಡುಗರು 2 ಹುಡುಗರು ಬೈಕಲ್ಲಿ ನಿಂತ್ಕೊಂಡು ಪ್ರೀತಿಸ್ತೇನೆ ಅಂದರೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಮೆಸೇಜ್ ಹಾಕೋದು. ಇಂಥಗ ಮಾಡುವ ಸಂದರ್ಭದಲ್ಲಿ ಈ ಕಾಲೇಜಲ್ಲಿ ಯಾವುದೋ ಒಂದು ಕಾಲೇಜು ಪಕ್ಕದಲ್ಲಿ 2 ಹುಡುಗರು ಬೈಕ್ ನಂಬರ್ ಹಾಕಿಬಿಟ್ಟು ಹೆಸರು ಗೊತ್ತಿರುತ್ತಂದ್ರೆ 2 ಹುಡುಗರು ಅಲ್ಲಿ ಬರ್ತಾ ಇರುವ ಸಣ್ಣ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಪ್ರೀತಿಸ್ತೇನೆ ಅಂದರೆ ಹೇಳಿ ಈವ್ಟೀಸಿಂಗ್ ಮಾಡ್ತಾ ಇದ್ದಾರೆ. ಇಂಥ ಹೇಳಿ ನೀವು ಒಂದು ಮಾಹಿತಿಯನ್ನು ನೀಡಬಹುದು. ತಂದೆ ತಾಯಿ ಇರಲಿ, ಟೀಚರ್ಸ್ ಇರಲಿ, ಅಥವಾ ಹುಡುಗಿಯರ ರಿಲೇಟಿವ್ಸ್ ಇರಲಿ, ಇಲ್ಲ ಹುಡುಗಿಯರು ಕೂಡ ಇರಲಿ, ನಿಮಗೆ ಯಾವುದೇ ರೀತಿಯಲ್ಲಿ ದೌರ್ಜನ್ಯಗಳಿಂತಾಗ ಆಗುವ ಸಂದರ್ಭದಲ್ಲಿ ಹಿಂಜರಿಯಬೇಡ. ದಯವಿಟ್ಟು ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ. ಈ ಮಾಹಿತಿ ಮೇಲ್ಗಡೆ ನಾವು ಏನು ಕ್ರಮ ಕೈಗೊಳ್ತೀವಿ. ನಾವು ಅಕ್ಕಪಡೆ ಇರ್ತದೆ. ಅಕ್ಕಪಡೆ ಅಂದರೆ ಲೇಡಿ ಪೊಲೀಸ್ ಆಫೀಸರ್ಸ್ ಇರ್ತಾರೆ. ಅವರನ್ನು ಮಫ್ಟಿಯಲ್ಲಿ ಕಳಿಸಿ ಯಾರ ಮೇಲ್ಗಡೆ ನೀವು ದೂರನ್ನು ಕೊಟ್ಟಿದ್ದೀರೋ ಅದನ್ನು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡುವಾಗಲೇ ನಾವು ಹಾರ್ಶ್ ಆಗಿ ಮಾಡಲ್ಲ. ಫಸ್ಟ್ ಈ ದೂರು ನಿಜವಾ ಸುಳ್ಳು ಅಂದರೆ ವೆರಿಫೈ ಮಾಡ್ತೀವಿ. ನಮ್ಮ ಉದ್ದೇಶ ಇದರಲ್ಲಿ ಅವ್ರ ಮೇಲ್ಗಡೆ ಭಾಳಷ್ಟು ತೊಂದರೆ ಕೊಟ್ಟು ಲೈಫನ್ನು ಹಾಳು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಇಂತಹ ಒಂದು ದೌರ್ಜನ್ಯಗಳು ಮುಂದುವರಿಯಬಾರ್ದು. ಸೊ ಅದಕ್ಕಾಗಿ ಫಸ್ಟ್ ಲೆವೆಲಲ್ಲಿ ವಿಚಾರಣೆ ಮಾಡಿ ಬುದ್ಧಿ ಹೇಳ್ತೀವಿ. ಸಣ್ಣ ಪುಟ್ಟ ತಪ್ಪು ಮಾಡ್ತಾರೆ ಅಂದರೆ ಬುದ್ಧಿ ಹೇಳ್ತೀವಿ. ಮತ್ತು ಇವರು ಇದೇ ರೀತಿಯಲ್ಲಿ ಬೇರೆಯವರಿಗೆ ತೊಂದರೆ ಕೊಟ್ಟು ದೊಡ್ಡ ರೀತಿಯಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಇವರ ಮೇಲ್ಗಡೆ FIR ಅನ್ನು ದಾಖಲು ಮಾಡಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತೀವಿ. ಸೊ ಅದರಿಂದ ಇದನ್ನು ನೋಡ್ತಾ ಇರುವ ಸ್ಕೂಲ್ ಟೀಚರ್ಸ್ ಇರಲಿ, ಪ್ಯಾರೆಂಟ್ಸ್ ಇರಲಿ, ರಿಲೇಟಿವ್ಸ್ ಇರಲಿ, ಇದನ್ನು ನೋಡ್ತಾ ಇರುವ ಸ್ಕೂಲ್ ಕಾಲೇಜ್ ಮಕ್ಕಳು ಇರಲಿ, ನಿಮಗೆ ಯಾವುದೇ ರೀತಿಯಲ್ಲಿ ಈವ್ಟೀಸಿಂಗ್ ಅಥವಾ ನಿಮ್ಮನ್ನು ಪ್ರೀತಿಸ್ತೀನಿ ಅಂದರೆ ಹೇಳಿ ಪ್ರಪೋಸ್ ಮಾಡುವುದು, ಉದಾಹರಣೆಗೆ ಬಸ್ಸಲ್ಲಿ ಹೋಗ್ತಾ ಇರುವ ಬಸ್ ಡ್ರೈವರ್ ಅವ್ರ ಜೊತೆಗಿರುವ ಅಸಿಸ್ಟೆಂಟ್ಸ್ ಇರಲಿ, ಆಟೋನಲ್ಲಿ ಹೋಗ್ತಾ ಇರ್ತೀರಿ ಅಲ್ಲಿರುವರು ತೊಂದರೆ ಕೊಡಬಾರ್ದು. ಮತ್ತು ನಿಮ್ಮ ಕಾಲೇಜಲ್ಲಿ ಸ್ಕೂಲಲ್ಲಿ ಇರುವ ಸೀನಿಯರ್ಸ್ ಅಂದರೆ ಹೆಸರಲ್ಲಿ ಹುಡುಗರು ತೊಂದರೆ ಕೊಡಬಾರ್ದು. ಮತ್ತು ಸ್ಕೂಲ್ ಕಾಲೇಜ್ ಹೊರಗಡೆ ಈವ್ಟೀಸಿಂಗ್ ಮಾಡ್ತಾ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರಬಾರ್ದು. ಸ್ಕೂಲ್ ಕಾಲೇಜ್ ಬರೋ ಸಂದರ್ಭದಲ್ಲಿ ಬೈಕಲ್ಲಿ ಅಡ್ಡಾಡಿಕೊಂಡು ದೌರ್ಜನ್ಯ ಕೊಡುವವರು ಇರಬಾರ್ದು. ಸೊ ಇಂಥಾಗ ಯಾರು ಬೇಕಾದ್ರೆ ಇರಲಿ, ಅವರ ವಿರುದ್ಧ ನಿಮ್ಮ ಮಾಹಿತಿಯನ್ನು ಯಾವುದೇ ನೀಡದೆ ಇಂಥಾಗ ಈ ವ್ಯಕ್ತಿ ನಮಗೆ ತೊಂದರೆ ಕೊಡ್ತಾ ಇದ್ದಾನೆ, ಆ ತೊಂದರೆ ಯಾವ ರೀತಿಯಲ್ಲಿ ಅಂದರೆ ಸ್ವಲ್ಪ ಡೀಟೇಲ್ ಆಗಿ ಬರೆಯಬಾರ್ದು. ಉದಾಹರಣೆಗೆ ಈಗ ಬೈಲೋಂಗ್ಲಲ್ಲಿ ಸರ್ಕಾರಿ ಪ್ರೌಢಶಾಲೆ ಹತ್ತಿರ ಒಂದು 2 ಹುಡುಗರು ದೌರ್ಜನ್ಯ ಕೊಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಒಂದು ಹುಡುಗಿಗೆ ದೌರ್ಜನ್ಯ ಕೊಡ್ತಾ ಇದ್ದಾರೆ. ನಿಮ್ಮ ಹೆಸರು ವಿಳಾಸವನ್ನು ಯಾರು ಕೊಡೋದು ಬೇಕಾಗಲ್ಲ. ಇದನ್ನು ಯಾರೋ ಟೀಚರು ರಿಲೇಟಿವ್ ಯಾರೋ ಒಬ್ಬರು ನೋಡ್ತಾ ಇದ್ದೀರಿ, ಇದನ್ನು ನೀವು ದೂರ ಹೆಂಗೆ ಕೊಡಬಾರ್ದು. ರಿಪೋರ್ಟ್ ಇನ್ಸಿಡೆಂಟ್ ಅಂದರೆ KSP ಆ್ಯಪಲ್ಲಿ ಇರ್ತದೆ. ಅದರಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಯಾವ ಏರಿಯಾನಲ್ಲಿ ಈ ಘಟನೆ ನಡೀತಾ ಇದೆ ಆ ವಿಳಾಸವನ್ನು ಕೊಟ್ಟು ಈ ಗಾಡಿಯಲ್ಲಿ KA 42 MB
ಸೊ ನಂಬರ್, ಈ ನಂಬರಲ್ಲಿ 2 ಹುಡುಗರು ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಯಲ್ಲಿ 2 ಹುಡುಗರು ಬರ್ತಾರೆ. ಇವರ ಹೆಸರು ಗೊತ್ತಿರುತ್ತಂದ್ರೆ ಅವರ ಹೆಸರನ್ನು ಮೆನ್ಷನ್ ಮಾಡಿ ಇವರ ಸ್ಕೂಲ್ ಔಟ್ಸೈಡಲ್ಲಿ ನಿಂತ್ಕೊಂಡು ಅಲ್ಲಿ ಬರ್ತಾ ಇರುವ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನೀಡುವ ಸಂದರ್ಭದಲ್ಲಿ ನಾವು ಅವರನ್ನು ಕರೆದು ವಿಚಾರಣೆ ಮಾಡ್ತೀವಿ. ವಿಚಾರಣೆ ಮಾಡಿ ದೊಡ್ಡ ರೀತಿಯಲ್ಲಿ ತಪ್ಪು ಮಾಡಿರ್ತಂದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನಿಮ್ಮ ಕಡೆ ಯಾವುದೇ ರೀತಿಗೂ ನಾವು ಬರೋದಿಲ್ಲ. ಅದರಲ್ಲಿ ದೂರು ಕೊಡುವ ಸಂದರ್ಭದಲ್ಲಿ ಅನಾಮಧೇಯವಾಗಿ ಅಂದರೆ ಒಂದು ಆಪ್ಷನ್ ಇರ್ತದೆ, ಅದನ್ನು ನೀವು ಕ್ಲಿಕ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ನಂಬರೋ ನಿಮ್ಮ ಹೆಸರು ಯಾವುದು ಕೂಡ ನನಗೆ ಗೊತ್ತಾಗಲ್ಲ. ಸೊ ಅದರಿಂದ ನಾವು ಇಂಥ ಘಟನೆಗಳನ್ನು ಸ್ಟಾಪ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದು ಸ್ಟಾಪ್ ಮಾಡೋದು ಇನ್ನೊಂದು ಉದ್ದೇಶ ಏನಂದ್ರೆ, ಯಾವುದೇ ಒಂದು 23 ವಯಸ್ಸು ಹುಡುಗ, ಒಂದು 16-17 ವಯಸ್ಸು ಹುಡುಗಿಯನ್ನು ಪ್ರೀತಿಸ್ತೇನೆಂದ್ರೆ ಹೇಳಿ ನಂಬಿಸಿ ದೈಹಿಕ ಸಂಪರ್ಕ ಇಟ್ಕೊಂಡು ಗರ್ಭಿಣಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ 2 ವಿಚಾರ ಆಗುತ್ತದೆ. ಒಂದು, ಆ ಹುಡುಗಿ ಲೈಫ್ ಸಂಪೂರ್ಣವಾಗಿ ಹಾಳಾಗಿ ಬಿಡ್ತದೆ. ಮುಂದಿನ ದಿವಸಗಳಲ್ಲಿ ಓದುವುದಕ್ಕೆ ಕಷ್ಟ ಇರ್ತದೆ, ಸಮುದಾಯ ಒಂದು ರೀತಿಯಲ್ಲಿ ನೋಡುತ್ತದೆ, ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇರುವ ಸಂದರ್ಭದಲ್ಲಿ ಮಕ್ಕಳು ನೋಡೋದು ಕಷ್ಟ. 2ನೇ ವಿಚಾರ, ಈ 23 ವಯಸ್ಸು ಹುಡುಗ ಅವನಿಗೆ ಏನು ಅವನು ದೊಡ್ಡ ಕ್ರಿಮಿನಲ್ ಅಲ್ಲ, ಆದರೆ ಕೂಡ ಈ ತಪ್ಪು ಇದಲ್ಲ. ಈ ಕಾನೂನು ಪ್ರಕಾರ ಈ ತಪ್ಪು ಇದು ದೊಡ್ಡ ತಪ್ಪು ಅಂದ್ರೆ ಕೋರ್ಟ್ ಪರಿಗಣಿಸುತ್ತದೆ. ಒಂದು ಪ್ರೆಗ್ನೆಂಟ್ ಆಗಿ ಬಿಡ್ತಾರೆ ಅಂದರೆ DNA ಸ್ಯಾಂಪಲ್ ಮೂಲಕ ಸಂಪೂರ್ಣವಾಗಿ ಇವನೇ ಅಕ್ಯೂಸ್ಡ್ ಅಂದ್ರೆ ಪ್ರೂವ್ ಮಾಡೋದಕ್ಕೆ ಈಸಿ ಇರ್ತದೆ. ಅದರಿಂದ ಇಂಥ ಕೇಸಲ್ಲಿ 100% ಕನ್ವಿಕ್ಷನ್ ಆಗುತ್ತದೆ. ಅವಾಗ ಅವನಿಗೆ 20 ವರ್ಷನೋ 40 ವರ್ಷನೋ ಜೈಲು ಆಗಿಬಿಡ್ತದೆ. ಸೊ ಈಗ ಇಬ್ಬರ ಲೈಫು ಹಾಳಾಗುತ್ತದೆ. ಇದನ್ನು ತಡೆಗಟ್ಟುವುದು ನಮ್ಮ ಉದ್ದೇಶ. ಇಂಥ ಒಂದು ಅಪರಾಧ ನಡೆಯಲೇಬಾರದು. ಅದನ್ನು ತಡೆಗಟ್ಟುವುದಲ್ಲಿ ಸಮುದಾಯಕ್ಕೆ ಒಳ್ಳೆಯದು, ಹೆಣ್ಮಕ್ಕಳಿಗೆ ಒಳ್ಳೆಯದು, ಅವ್ರ ಹೊರಗೆ ಧೈರ್ಯವಾಗಿ ಬರೋದಕ್ಕೆ ಅವಕಾಶ ಇರ್ತದೆ. ನಾವು ಇಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಪ್ರತಿ ದಿವಸ ಬೆಳಗ್ಗೆ 9ವರೆಗೆ ಈ KSP ಆ್ಯಪಲ್ಲಿ ಯಾವುದೆಲ್ಲ ಮಾಹಿತಿ ನೀಡಿದಿರೋ ಈ ಮಾಹಿತಿಯನ್ನು ವೈಯಕ್ತಿಕವಾಗಿ ನಾನೇ ನೋಡ್ತಾ ಇರ್ತೀನಿ. ಆಫೀಸರ್ಸ್ಗೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ, ಏನು ನಡೀತಾ ಇದೆ ಅಂದರೆ ಪ್ರತಿ ದಿವಸ ನಾನೇ ಚೆಕ್ ಮಾಡ್ತಾ ಇದ್ದೇನೆ. ನಿನ್ನೆ ದಿವಸ ಕೂಡ ಒಂದು 2 ಈವ್ಟೀಸಿಂಗ್, ಒಂದು ಕುಡಿಸಿಯಲ್ಲಿ ಒಂದು ಹತ್ತಿನಿಯಲ್ಲಿ ಆಗಿರೋದಾಗಿ ತಿಳಿಸಿರ್ತಾರೆ. ಅದಕ್ಕೆ ಪೊಲೀಸರನ್ನು ಕಳಿಸಿ ವೆರಿಫೈ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯಲ್ಲಿ ಇರೋರಿಗೆ, ಹೆಣ್ಮಕ್ಳಿಗೆ ಯಾವುದೇ ದೌರ್ಜನ್ಯ ಆಗಬಾರದು ಅಂದರೆ ದಯವಿಟ್ಟು KSP ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಮಾಹಿತಿಯನ್ನು ನೀಡಿ. ಸೊ ಒಂದು ಸುಧಾರಣೆಯನ್ನು ಮಾಡೋಣ. ಧನ್ಯವಾದಗಳು.